ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿಯ ಇಂದಿನ ಪ್ರಮುಖ ಸುದ್ದಿಗೆ ಸುಸ್ವಾಗತ. ಚಿಂತಾಮಣಿ ನಗರದ ನರಸಿಂಹಪೇಟೆಯಲ್ಲಿ ನಡೆದ ಬಿಜೆಪಿ ನಗರ ಮಂಡಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್, ವಿರೋಧ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಸಿಆರ್ ಮತ್ತು ವೋಟರ್ ಲಿಸ್ಟ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷವು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸುವುದು ಅಂದರೆ ನಿಧನರಾದವರ ಹೆಸರುಗಳನ್ನು ತೆಗೆದುಹಾಕುವುದು ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ಮತದಾನದ ಹಕ್ಕನ್ನು ಖಾತ್ರಿಪಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದರೆ ಇದನ್ನು ಕಾಂಗ್ರೆಸ್ ಪಕ್ಷವು ತಪ್ಪು ರೀತಿಯಲ್ಲಿ ಬಿಂಬಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಕಳೆದ 30 ವರ್ಷಗಳಿಂದ ಆಗದಿರುವ ಕೆಲಸವನ್ನು ಈಗ ಮಾಡಲಾಗುತ್ತಿದೆ. ಸತ್ತು ಹೋದವರ ಅಥವಾ ಬೇರೆಡೆಗೆ ತೆರಳಿದವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸಲಾಗುತ್ತಿದೆ. ಯಾವುದೇ ಜೀವಂತ ನಾಗರಿಕನ ವೋಟ್ ತೆಗೆಯುವ ಉದ್ದೇಶ ಇದಲ್ಲ ಎಂದು ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ಮುಂದುವರಿದು ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಈ ಪ್ರಕ್ರಿಯೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಿರ್ದಿಷ್ಟ ಕೋಮು ಅಥವಾ ಸಮುದಾಯಗಳ ಮತಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂಬ ಸುಳ್ಳು ಮಾಹಿತಿಯನ್ನು ಹಬ್ಬಿಸಿ ಜನರನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ವಾಗ್ದಾಳಿ ನಡೆಸಿದರು. ಪ್ರಧಾನಿ ಮೋದಿ ಹಾಗೂ ನೀಟ್ ವಿಚಾರ. ಪ್ರಧಾನಿ ಮೋದಿಯವರ ಬಗ್ಗೆ ಪ್ರಸ್ತಾಪಿಸಿದ ಅವರು, ದೇಶದ ಪ್ರಧಾನಮಂತ್ರಿಗಳು ದಿನಕ್ಕೆ 18 ಗಂಟೆಗಳ ಕಾಲ ದೇಶವೇ ನನ್ನ ಮನೆ ಎಂದು ಶ್ರಮಿಸುತ್ತಿದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲೂ ಕಠಿಣ ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನು ಜೈಲಿಗಟ್ಟಲಾಗಿದೆ. ಆದರೂ ಯುವಕರನ್ನು ಎತ್ತಿಕಟ್ಟಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿಸುವ ಕುತಂತ್ರ ನಡೆಯುತ್ತಿದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಒಂದು ಮತದಾನದ ಹಕ್ಕು ಸಿಗಬೇಕು ಮತ್ತು ಪ್ರಜಾರಾಷ್ಟ್ರದ ವ್ಯವಸ್ಥೆ ಸುಪರಿಪೂರ್ಣವಾಗಿರಬೇಕು ಎಂಬುದೇ ಈ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ಪುನರುಚ್ಚರಿಸಿದ್ದಾರೆ. ಉಪಸ್ಥಿತರಿದ್ದ ನಾಯಕರು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರ ಮುಖಂಡರ ವಿಡಿಯೋ ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷ ಗೋವಿಂದ ರಾಜು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಆಗ್ನೇಯ ಪದವೀಧರ ಕ್ಷೇತ್ರದ ಸಂಚಾಲಕ ನಾಗರಾಜ್, ಸಹ ಸಂಚಾಲಕ ದೇವರಾಜ್, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವ ಹಾಗೂ ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದಿಷ್ಟು ಚಿಂತಾಮಣಿಯ ಇಂದಿನ ವಿಶೇಷ ವರದಿ. ನಿರಂತರ ಮುಂದಿನ ಸುದ್ದಿಗಳಿಗಾಗಿ ಜಿ ಬಾಯ್ ನ್ಯೂಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡುತ್ತಿರಿ ಜಿ ಬಾಯ್ ನ್ಯೂಸ್ ಟಿವಿ. ಧನ್ಯವಾದಗಳು. ಸಿಕ್ಲಿ ಅದನ್ನ ಎಲ್ರಿಗೂ ಭಾರತದಲ್ಲಿರೋ ದೇಶದಲ್ಲಿರೋ ಇದು ನನ್ನ ಮನೆ ಅಂತ ಕೆಲಸ ಮಾಡ್ತಾ ಇರೋ 18 ಅವರು ಪ್ರಧಾನಿ, ಇದು ನನ್ನ ಮನೆ, ಈ ದೇಶನೇ ನನ್ನ ಮನೆ ಅಂತ ಕೆಲಸ ಮಾಡ್ತಾ ಇರೋ ನಾವು ಅವ್ರ ಜೊತೆಲಿ ಸೇರ್ಕೊಂಡು 1 ಅವರ್ ಕೆಲಸ ಅವ್ರು ಕೊಟ್ಟಂತ ಸೂಚನೆ ಮಾರ್ಗಗಳಲ್ಲಿ ಹೋಗ್ಬೋದು. ನೀವು ನೋಡ್ತಾ ಇದ್ರಿ ಮೊನ್ನೆ ಪ್ರಧಾನವ್ರನ್ನ ಇವತ್ತು ಯುವಕರು ಸ್ಟ್ರೈಕ್ ಮಾಡಿದ್ರು. ಏನ್ ತಪ್ಪು ಬಿಜೆಪಿದು ಅನ್ನೋದು ನನಗೂ ಅರ್ಥವಾಗಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಬಂತು, ಸೋರಿಕೆ ಆಯ್ತು, ಅವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕಿದ್ರು. ಅವ್ರನ್ನ ತಗೊಂಡೋಗಿ ಅವ್ರಿಗೆ ಏನ್ ಕೊಡಬೇಕು ಅನ್ನೋದು ಕೊಟ್ಟರು. ನೆಕ್ಸ್ಟ್ ನೀಟ್ ಪರೀಕ್ಷೆ ಮಾಡಿದ್ರು. ಅವ್ರು ಮಾಡಿದಂಥವ್ರು ಮೆಡಿಕಲ್ಗೆ ಬಂದವರು, ಏನಕ್ಕೆ ಬಂದವರು ಅವರೆಲ್ಲ ಸೇರ್ಕೊಂಡ್ರು. ಇವರು ಸ್ಟ್ರೈಕ್ ಮಾಡಿದ್ರು. ಪ್ರಧಾನವ್ರನ್ನ ತೆಗಿಬೇಕು ಅಂತ ಸ್ಟ್ರೈಕ್ ಮಾಡಿ ಕಳಂಕನ ನರೇಂದ್ರ ಮೋದಿ ಮೇಲೆ ಒರೆಸಬೇಕು ಅಂತ ಸ್ಟ್ರೈಕ್ ಮಾಡಿದ್ರು. ಅಷ್ಟೇ ಬಿಟ್ರೆ ಇನ್ನು ಪ್ರಧಾನರನ್ನ ಇವತ್ತು ಅವರು ಒಂದು ಯೂತ್ ಆಗಿ ಬಂದು ಈ ಪ್ರಶ್ನೆ ಪತ್ರಿಕೆ ಸೋರಿ ಇರೋದನ್ನ ಅವರು ಎತ್ಕಟ್ಟಿ ಇವತ್ತು ಆ ಉನ್ನತ ಸ್ಥಾನಕ್ಕೆ ಬಂದಂತ ಪ್ರಧಾನಿ. ಸತ್ತೋರೇ ಬರ್ತಾ ಇದ್ದಾರೆ. ನಮ್ಮ ತಾತನೋ ನಮ್ಮ ಅಜ್ಜಿನೋ ನಮ್ಮ ತೆಗೆದು ನೋಡಿ, ನಮ್ಮ ತಾತನ ಹೆಸರು ಇರ್ತದೆ, ನಮ್ಮ ಅಜ್ಜಿ ಹೆಸರು ಇರ್ತದೆ, ನಮ್ಮ ಅಮ್ಮನ ಹೆಸರು ಇರ್ತದೆ, ಸತ್ತೋಗಿರೋ ಹೆಸರೆಲ್ಲ ಇರ್ತದೆ. ಅದರೊಳಗೆ ಇವನ್ನ ಪರಿಷ್ಕರಣೆ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಒಂದು ಹತ್ರ ಓಟ್ ಇರಬೇಕು. ಎಲ್ಲೇ ನೀನು ಹಾಕು ಒಂದು ಓಟ್ ಇರಬೇಕು. ನೀನು ಮತ ಚಲಾಯಿಸೋ. MLC ಕಾದ್ರೆ 2 ಓಟ್ ಬರ್ತದೆ. ನೀನು ಡಿಗ್ರಿ ಆಗಿ ನಿಮ್ಮ ಮನೆಯಲ್ಲಿ ಯಾರೇ ನಿನ್ನ ಹೆಂಡತಿ ನಿಮ್ಮ ಅಮ್ಮನು ಯಾರೇ ಡಿಗ್ರಿಗಳಾಗಿದ್ರು, ಹಳೆ ಡಿಗ್ರಿಗಳು ಅವ್ರಿಗೆ ಓಟ್ ಮಾಡಿಸಿ. ಇವತ್ತು ಓಟ್ ಆಗಿದೆ. ಇದು SIR. ಪ್ರತಿಯೊಬ್ಬರಿಗೆ ಒಂದು ಓಟು, ಒಂದು ಮತ, ಒಂದು ಹಕ್ಕು, ಅವ್ರ ಹಕ್ಕೈತೆ ಅಂತ ಹೇಳೋದಕ್ಕೆ ಮಾಡಿರೋಂಥದ್ದು. ಇದನ್ನೇನಾಯ್ತು ಅಂದ್ರೆ ಒಂದು ಕೋಮಿನ ಓಟೇ ತೆಗೆದಾಕ್ಬಿಟ್ರು, ಮುಸ್ಲಿಂ ಓಟ್ ತೆಗೆದಾಕ್ಬಿಟ್ರು, ಕ್ರಿಶ್ಚಿಯನ್ಸ್ ಓಟ್ ತೆಗೆದಾಕ್ಬಿಟ್ರು. ನೀವು ಇರೋ ಓಟ್ ನಿಮ್ಮ ಬೀದಿ ಓಟೇ ಇರಲ್ಲ. ಇದೆಲ್ಲ ತಪ್ಪು ಪರಿಗಣನೆ. ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಫಾರಮ್ಗಳು ಕೊಟ್ಟು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಯಾವುದೇ ಮನೆಯಲ್ಲಿ ಪರಿಷ್ಕರಣೆ ಮಾಡಿದಾಗ ಇನ್ನೊಬ್ರು ಹೆಸರಲ್ಲಿ ತಗೊಳಕ್ಕಾಗಲ್ಲ. ಬುದ್ಧಿಮಂತರು ಏನ್ ಮಾಡ್ತಾ ಇದ್ದಾರೆ, ನೂರಾರು ಫ್ಯಾಕ್ಟರಿಗಳು ದೇಶದಲ್ಲಿ ಬರ್ತಾ ಇದೆ. ಎಲ್ಲ ಇವಕ್ಕೂ ಉದ್ಯೋಗ ಕೊಡಬೇಕು,
ರೈತನು ಕಿಸಾನ್ ವ್ಯಕ್ತಿ ಇವತ್ತು ಮುಂದೆ ಬರಬೇಕು. ಯಾವತ್ತು ರೈತನ ಬಡವನಾದ್ರೆ ದೇಶ ಬಡತನ ಆಗ್ತದೆ ಅಂತ ಹೇಳ್ಬಿಟ್ಟು ರೈತನ ಬಗ್ಗೆ ಇವತ್ತು ಯೂರಿಯಾ ಇಲ್ಲೇ ಉತ್ಪತ್ತಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವನ ಅಕೌಂಟಿಗೆ ರೂಪದಲ್ಲಿ 6,000 ರೂಪಾಯಿ ದುಡ್ಡು ಹಾಕೋದ್ರಿಂದ ಹಿಡಿದು ಅವನಿಗೆ ಮೂಲಭೂತ ಸೌಕರ್ಯಗಳು, ಕೃಷಿ ಮಾರ್ಕೆಟ್ಗಳು ಸ್ಥಾಪನೆ ಮಾಡಿ ಅವ್ರಿಗೆ ಸೌಕರ್ಯಗಳು ಕೊಡೋದ್ರಿಂದ ಹಿಡಿದು ಕೇಂದ್ರ ಎಲ್ಲ ಕಡೆ ಯೋಚನೆ ಮಾಡಿ ಎಲ್ಲ ರಾಜ್ಯ ಸರ್ಕಾರಕ್ಕೂ ಸಬ್ಸಿಡಿಗಳು ಒದಗಿಸ್ತದೆ. ಇವೆಲ್ಲ ಮಾಡ್ತಾ ಇರೋದು ಬಿಜೆಪಿ ಪಕ್ಷ. ಈ ಪಕ್ಷಕ್ಕೆ ಏನಪ್ಪಾ ನಾವು ದೇಶ ಉಳಿಸಬೇಕು, 1 ಅವರ್ ಕೆಲಸ ಮಾಡಿ 18 ಅವರ್ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು 1 ಅವರ್ ಕೆಲಸ ಮಾಡುವಂತ ನಾವು ತಿಳ್ಕೊಬೇಕು ಅಂತ ಹೇಳ್ಕೊಂತ ಇವತ್ತು ನಮಗೆ MLC ಎಲೆಕ್ಷನ್ ಬಂದಿದೆ. ಆ ಎಲೆಕ್ಷನ್ಗೆ ಪ್ರಿಪೇರ್ ಆಗಿ ಅಕ್ಕ ತಂಗಿ ಅಣ್ಣ ತಮ್ಮನ್ನು ಪಕ್ಕದಾಗಿರೋ ಗುರು ನಮ್ಗೊಂದು ಓಟ್ ಹಾಕೋಣ ಅಣ್ಣ. MLC ಪಕ್ಷದಲ್ಲಿ ನಮ್ಗೆ MLC ಬುದ್ಧಿಮಂತರ ಕ್ಷೇತ್ರ, ಅದು ಮೇಲ್ಮನೆಯಲ್ಲಿ 224 ಸದಸ್ಯರಿದ್ರೆ 3ನೇ 1 ಭಾಗ ಅಂತ 75 ಸದಸ್ಯರು ಎಲ್ಲಾ ರಂಗದಲ್ಲೂ ತೆಗೆದುಕೊಳ್ತಾರೆ. ಆ 75 ಸದಸ್ಯರು ಮೇಲ್ಮನೆಯಲ್ಲಿ ಇರ್ತಾರೆ. ಮೇಲ್ಮನೆ ಅವ್ರು ಏನೇ ಬಂದ್ರು ಕೆಳಗಿನ ಮನೆಯಲ್ಲಿ ಆದ್ರೂ ಮೇಲಿನ ಮನೆಯಲ್ಲಿ ಪಾಸ್ ಆಗೋದಕ್ಕೆ ಯಾವುದೇ ಬಿಲ್ಲು ಊರ್ಜಿತಲ್ಲ. ಅವರು ಸೇಮ್ MLA. ಭಾಸ್ಕರ್ ರೆಡ್ಡಿನಾ? ಭಾಸ್ಕರ್ ಯಾವ ಸ್ಕೂಲು? ಎಲ್ಲಿ ಕೆಲಸ ನಿಮ್ಗೆ ಅಲ್ಲಿ ಇದು ಕೊಟ್ಟಿದ್ದು ಫಾರಂ ಕರ್ಸ್ಕೊಂಡಿದ್ದೆ ಎಲ್ಲಿಗೆ? ಇದರಲ್ಲಿ ಬೊಂಬೂರಿಯಲ್ಲಿ ಹೋಗಿದೆ. ಒಂಬತ್ತು ಜನ ಈ ಮಾಸ್ಟರ್ ಯಾರು ಇದಾರಲ್ಲ ಮೇಡಮ್, ಪತ್ಕೊಂಡಿದ್ದು ಅಲ್ಲೋಗಿ ನಮ್ಮ ಹಳೆ ಕಾರ್ಯಕರ್ತರು ಮತ್ತು ನಮ್ಮ ಬಿಜೆಪಿ ಮತದಾರರಾದ ರಾಮಕೃಷ್ಣಪ್ಪ ಅವರ ತಾಯಿ ಅವರಿಗೆ ಅನಾರೋಗ್ಯ ಕಾರಣದಿಂದ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ನಾವು ನಮ್ಮ ಮುಖಂಡರಾದ ವೇಣುಗೋಪಾಲಣ್ಣ ಅವರು ತಿಳಿಸಿದೆವು. ಅವರು ತಮ್ಮ ಇದರಿಂದ ಒಂದು ವೀಲ್ ಚೇರ್ ಅನ್ನು ಅವ್ರಿಗೆ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸ್ತಾರೆ. ಗಂಗಮ್ಮ ದೇವಸ್ಥಾನದ ಕುತ್ಕೊಂಡು ಎಲ್ಲ ನಿಮ್ಮನೆಯವ್ರು ಪಿಲಿಸಿದ್ದು ಬೇಲ್ವಾ? ನಿಮ್ಮನೆಯವ್ರು ಪಿಲಿಸಿದ್ದು ಅಕ್ಕೇ ರಾನೆ ಭಾಸ್ಕರ್ ಅಂಕಣ ಉಂಟಲ್ಲ, ಐರೇಖಂತ ಬಸ್ ಕಂಡುಂಟದೆ ಅಲ್ಲೇ BLO ಅಲ್ಲೇ ಇರೋತವೆ ಕರ್ಸ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಇವೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. BLO ಇರುತ್ತವೆ ಎಲ್ಲಾನು ಅಷ್ಟೇ ಅಲ್ಲೇ ಕರ್ಸ್ಕೊಂತ ಇದ್ದಾರೆ, ಅಲ್ಲೇ ಮಾಡ್ತಾ ಇದ್ದಾರೆ. ಆ BLO ಅವ್ರನ್ನ ತಹಸೀಲ್ದಾರ್ ಅವರು ಅವರಿಗೆ ಪ್ರಶಸ್ತಿ ಕೊಡಬೇಕು ಅವರಿಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವೀಲ್ ಚೇರ್ ವಿತರಣೆ ಮಾಡಿದ್ದೀವಿ. ಅವರು ಆರೋಗ್ಯವಾಗಿ ಸ್ವಲ್ಪ ವಾಕ್ ಮಾಡಿಕೊಂಡು ನಡೆದು ಚೇತರಣೆ ಆಗಲಿ ಅಂತೇಳಿ ದೇವರಲ್ಲಿ ಕೋರ್ಕೊಳ್ತೇವೆ. ಅದೇ ರೀತಿ SIR ಪರಿಷ್ಕರಣೆ ದಿವಸ ಇವತ್ತು ಅವ್ರ ಮನೆಯಲ್ಲಿ ಬಂದು ಫಾರಂ ಕೊಟ್ಟಿದ್ರು. ಅವ್ರನ್ನ ಗಂಗಮ್ಮ ದೇವಸ್ಥಾನದಲ್ಲಿ ಕರೆಸಿ ಅಲ್ಲೆಲ್ಲ ಬರ್ಕೊಟ್ಟಿದ್ದಾರೆ. ಇವತ್ತು ಯಾರು ಬರ್ಕೊಟ್ಟಿದ್ದ ಕೃಷ್ಣಪ್ಪ ದೀಡ್ವರ್ಕು ಮುಸ್ಲಿಂ ಇರಲಿ ಒಳ್ಳೆಯದಾಗಲಿ ಎಲ್ಲರಿಗೂ